ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು 2025ನ ಎಚ್ ಡಿಯ ಹೊಸ ಅಡ್ವೆಂಚರ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಐಕಾನಿಕ್ ಮೋಟರ್ಸ್ ಕೆಂಗೇರಿಯಲ್ಲಿ. ಸೊ ನಿಮ್ಗೆ ಏನೇನು ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ಲೊಕೇಶನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಡೀಟೇಲ್ಸ್ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮ್ಗೆ ಟೆಸ್ಟ್ ಡ್ರೈವ್ ಬೇಕು ಮತ್ತು ಗಾಡಿ ಏನಾದ್ರು ಬುಕ್ ಮಾಡಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಎಚ್ ಡಿ, ಜಾವಾ ಮತ್ತು BSA 3 ವೇರಿಯಂಟು ನಿಮಗೆ ಅಲ್ಲಿ ಬುಕ್ಕಿಂಗ್ಸ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ಇದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರೀವಿಯಸ್ ಮಾಡಲಿಗೂ ಈ ಮಾಡಲಿಗೂ ಏನೇನು ಚೇಂಜಸ್ ಇದೆ ಮತ್ತು ಏನೇನು ಅಪ್ಗ್ರೇಡ್ ಆಗಿದೆ ಪ್ರೈಸ್ದು ಮತ್ತು ಗಾಡಿದೆಲ್ಲ. ಸೊ ಯಾರೇ ಚಾನಲ್ ಹೊಸ್ತಾ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಿಮಗೆ ಎಚ್ ಡಿ ಅಡ್ವೆಂಚರ್ದ ಇಂಜಿನ್ ಬಗ್ಗೆ ಹೇಳೋದಾದರೆ ನಿಮಗೆ ಇಂಜಿನ್ ಬಂದು 334cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಸೊ ಓವರಾಲ್ ನಿಮಗೆ ಪವರ್ ಬಂದು ಮ್ಯಾಕ್ಸಿಮಮ್ ಪವರ್ ಬಂದು ನಿಮಗೆ 29.1 ಹಾರ್ಸ್ ಪವರ್ ಬರುತ್ತೆ. ಮತ್ತು ನಿಮಗೆ ಟಾರ್ಕ್ ಬಂದು 29.5 bhp ಹಾರ್ಸ್ ಪವರ್ ಟಾರ್ಕ್ ಬರುತ್ತೆ, NM ಟಾರ್ಕ್ ಬರುತ್ತೆ. ಸೊ ಓವರಾಲ್ ನಿಮಗೆ ಇದರಲ್ಲಿ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಹಾಗೆ 3 ಟೈಪ್ಸ್ ಆಫ್ ಮೋಡ್ಸ್, ರೈಡಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ರೋಡು, ರೈನು ಮತ್ತು ಆಫ್ ರೋಡ್ 3 ಟೈಪ್ಸ್ ಆಫ್ ಮೋಡ್ಸ್ ಬರುತ್ತೆ ಡ್ರೈವಿಂಗ್ ಮೋಡು. ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡ್ಬೋದು. ವೈಸರ್ ಅಷ್ಟೇ ನಿಮಗೆ ಆಫ್ ರೋಡ್ ಆಗಿರೋದ್ರಿಂದ ಡಿಸೆಟ್ ಏನಫ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ ನಿಮಗೆ ವೈಸರಲ್ಲಿ ನಿಮಗೆ ಟಿಲ್ಟ್ ಆಪ್ಷನ್ಸ್ ಬರುತ್ತೆ. ಸೊ ಮೇನಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲೇನಿದೆಯಲ್ಲ, ಸೊ ಇದರಲ್ಲಿ ನೀವು ಮೇನಲ್ಲಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಸೊ ಇದು ಟಿಲ್ಟ್ ಆಗುತ್ತೆ. ಸೊ ಫ್ರಂಟಲ್ಲಿ ಹಾಗೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ವಿತ್ ಎಚ್ ಡಿ ಲೋಗೋ ಬರುತ್ತೆ. ಹಾಗೆ ಒಂದಷ್ಟು ಗ್ರಾಫಿಕ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಫ್ರಂಟಲ್ಲಿ ಹೆಡ್ಲೈಟ್ ನೋಡಿದ್ರೆ LED ಹೆಡ್ಲ್ಯಾಂಪ್ ಸೆಟಪ್ ಬರುತ್ತೆ ನಿಮಗೆ. ಹಾಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಹೈ ಬೀಮು ಮತ್ತು ಲೋ ಬೀಮ್ ಆಗಿ ಎರಡೂ ಕಡೆ ವರ್ಕ್ ಮಾಡುತ್ತೆ. ಸೊ ಹಾಗೆ ನಿಮಗೆ ಹೆಡ್ಲೈಟು ಸ್ವಲ್ಪ ಪ್ರೊಡಕ್ಷನ್ ಗಾರ್ಡ್ ಥರ ಮೆಟಲ್ ಫ್ರೇಮ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಫ್ರಂಟ್ ಲುಕ್ ಬರೋದಾದರೆ ನಿಮಗೆ ಅಡ್ವೆಂಚರ್ ಫೀಲ್ ಬರಲಿ ಅಂದ್ಬಿಟ್ಟು ಫ್ರಂಟ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ. ಅದು ನಿಮಗೆ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಫ್ರಂಟಲ್ಲಿ ನಿಮಗೆ ಬಾಡಿ ಕಲರ್ದು ಒಂದು ವೈಟ್ ಕಲರ್ ಬರುತ್ತೆ. ಹಾಗೆ ಒಂದಷ್ಟು ಮೋಲ್ಡೆಡ್ ಕೂಡ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟಲ್ಲಿ ಮಡ್ಗಾರ್ಡ್ ಕೂಡ ಕೆಳಗಡೆ ಬರುತ್ತೆ. ವಿತ್ ನಿಮಗೆ ಟೈರ್ ಕೂಡ ನೋಡ್ತಾ ಇರ್ಬೋದು, ಅಡ್ವೆಂಚರ್ ಆಗಿರೋದ್ರಿಂದ. ಸೊ ಟೈರ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. C8 ಟೈರ್ ಬರುತ್ತೆ. ಸೊ ಟೈರ್ ಸೆಕ್ಷನ್ ಬರೋದ್ರೆ ನಿಮಗೆ 90/90 21 ಇಂಚು ಸ್ಪೋಕ್ಸ್ ವೀಲ್ ಬರುತ್ತೆ. ಟ್ಯೂಬ್ಲೆಸ್ ಅಲ್ವ ಸರ್? ಟ್ಯೂಬ್ ವಿತ್ ಟ್ಯೂಬ್. ಸೊ ನಿಮಗೆ ಫ್ರಂಟಲ್ಲಿ ವಿತ್ ಟ್ಯೂಬ್ದು ಸ್ಪೋಕ್ಸ್ ವೀಲ್ ಬರುತ್ತೆ. ಸೊ ಬೈಬರ್ ಕ್ಯಾಲಿಪರ್ ಬರುತ್ತೆ ಡಿಸ್ಕ್ದು. ಸೊ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಸೊ ಡಿಸ್ಕ್ ನಿಮ್ಮದು 320 mm ಡಿಸ್ಕ್ ಬರುತ್ತೆ. ಸೊ ಓವರಾಲ್ ನಿಮಗೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ವಿತ್ ನಿಮಗೆ 41 mm ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ನಿಮಗೆ LED ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ರೇಡಿಯೇಟರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ರೇಡಿಯೇಟರ್ ಗಾರ್ಡ್ ಕೂಡ ಬರುತ್ತೆ. ಹಾಗೆ ಇಂಜಿನ್ ಪ್ರೊಡಕ್ಷನ್ಗೋಸ್ಕರ ನಿಮಗೆ ಕಂಪ್ನಿ ಕಡೆ ಫಿಟೆಡ್ ಪ್ಲಾಸ್ಟಿಕ್ದು ಒಂದು ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಗ್ರೌಂಡ್ ಕ್ಲೀನೆಸ್ ಬಂದು 220 mm ಗ್ರೌಂಡ್ ಕ್ಲೀನೆಸ್ ಬರುತ್ತೆ. ಹಾಗೆ ಇಂಜಿನ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಬರುತ್ತೆ ನಿಮಗೆ. ವಿತ್ ನೋಡ್ತಾ ಇರ್ಬೋದು ನಿಮಗೆ ಮ್ಯಾಟ್ ಫಿನಿಷಲ್ಲಿ ಇಂಜಿನ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ HD ಲೋಗೋ ಕೂಡ ಬರುತ್ತೆ. ಹಾಗೆ ನಿಮಗೆ ಬ್ರೇಕ್ ಪೆಡಲ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ರಫ್ ಆಗಿ ಕೊಟ್ಟಿದ್ದಾರೆ. ಸೊ ಆಫ್ ರೋಡ್ಗೆ ನಿಮ್ಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಗಾಡೀಲಿ ಸೊ ರಫ್ ಆಗಿ ಬರುತ್ತೆ. ವಿತ್ ನಿಮಗೆ ಸಾಫ್ಟ್ ಟಚ್ ಕೂಡ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇದು ರಿಮೂವೇಬಲ್ ಎಲ್ಲ ನಿಮಗೆ ಫುಲ್ ಪ್ಲೇಸ್ಮೆಂಟ್ ಆಗುತ್ತೆ. ನಿಮಗೆ ರಿಯರ್ ಪ್ಯಾಸೆಂಜರ್ಸ್ ಕ್ವಶ್ಚನ್ ನೋಡ್ತಾ ಇರ್ಬೋದು. ಫುಟ್ ರೆಸ್ಟು ತುಂಬ ಕ್ವಾಲಿಟಿ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಎಕ್ಸಾಸ್ಟ್ ಬರೋದಾರೆ ನಿಮಗೆ ಫುಲ್ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಸ್ಟ್ ನೋಟ್ ಯಾವ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು. ಸೊ ಎಕ್ಸಾಸ್ಟ್ ಅದು ತುಂಬ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ಆಫ್ ರೋಡ್ ಗಾಡಿಗೆ ಎಕ್ಸಾಸ್ಟು ಸಫಿಷಿಯೆಂಟ್ ಏನಪ್ಪ ಅಂತ ಹೇಳ್ಬೋದು. ಆ ರೀತಿ ಬರ್ತದೆ ಎಕ್ಸಾಸ್ಟ್ ಮಾತ್ರ. ಹಾಗೆ ನಿಮಗೆ ಸಡಲ್ ಸ್ಟ್ಯಾಂಡು ಮತ್ತು ಸೈಡ್ ಪ್ಯಾನಿಯರ್ಸ್ಗಳಿಗೆ ನೀವು ಇನ್ಸ್ಟಾಲ್ ಮಾಡೋಕ್ಕೆ ಕಂಪ್ನಿ ಕಡೆ ಫಿಟೆಡೇ ಕೊಡ್ತಾ ಇದ್ದಾರೆ ಪ್ಲೇಸ್ಮೆಂಟ್ ಎಲ್ಲ. ಸೊ ನಿಮ್ಗೆ ಆರಾಮಾಗಿ ನೀವು ಹೊರಗಡೆಯಿಂದ ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕಂಪ್ನಿ ಕಡೆಯಿಂದ ನಿಮ್ಗೆ ಕೊಡ್ತಾರೆ. ಸೊ ರಿಯರ್ ಲುಕ್ ಬರೋದಾರೆ ನಿಮಗೆ ವಿತ್ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ LED ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ನಂಬರ್ ಪ್ಲೇಟ್ಗೆ LED ಲೈಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ರಿಯರಲ್ಲಿ ಸಸ್ಪೆನ್ಷನ್ ಬರುತ್ತೆ. ಮೋನೋ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ವಿತ್ ಲಿಂಕೇಜು 7 ಸ್ಟೆಪ್ ಪ್ರಿಲೋಡ್ ಅಡ್ಜಸ್ಟ್ಮೆಂಟ್ ಬರುತ್ತೆ ರಿಯರಲ್ಲಿ ನಿಮಗೆ. ರಿಯರ್ ಸಸ್ಪೆನ್ಷನಲ್ಲಿ ಓವರಾಲ್ ನಿಮಗೆ ರಿಯರ್ ಟೈರ್ ಬರೋದಾರೆ. ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಟ್ಯೂಬ್ದು ಸ್ಪೋಕ್ಸ್ ವೀಲ್ ಬರುತ್ತೆ. ಸೊ ರಿಯರಲ್ಲಿ ನಿಮ್ಗೆ ಡಿಸ್ಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಟೈರ್ ಸೈಜ್ ಬರೋದಾರೆ ನಿಮಗೆ. ರಿಯರ್ ಟೈರ್ ಸೈಜ್ಗೆ ನಿಮಗೆ 130/80/70 ಇಂಚ್ ನಾರ್ಮಲ್ ವೀಲ್ ಬರುತ್ತೆ. ಸೊ ರಿಯರಲ್ಲಿ ನಿಮಗೆ ABS ಕೂಡ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಿಮಗೊಂದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಈ ಕಡೆ ಲುಕ್ಕಲ್ಲಿ ಬರೋದಾರೆ ನೀವು
ವಿತ್ ನಿಮಗೆ ಸಾರಿ ಗಾರ್ಡ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಇದೇನು ಫಿಟೆಡ್ ಬರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ಇದೇ ರೀತಿ ಬರುತ್ತೆ. ಸೊ ಓವರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದ್ರೆ 15.5 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇದು ನಿಮಗೆ ಓವರಾಲ್ ಕಲರ್ಸ್ ಆಪ್ಷನ್ಸ್ ಬಂದು 6 ಕಲರ್ಸ್ ಆಪ್ಷನ್ಸ್ ಬರುತ್ತೆ. ಸೊ ಇದು ಬಂದು ನಮ್ಮ ನೀವು ಇವಾಗ ನೋಡ್ತಾ ಇರೋದು ಬಂದು ನೆಬ್ಯುಲಾ ಬ್ಲೂ ಅಂತ. ಸೊ ಇನ್ನೊಂದು ಬಂದು ನಿಮಗೆ ಗ್ರೇ ಕಲರ್ದು ಒಂದಿದೆ. ಸೊ ಇನ್ನು ಅದು ಬಿಟ್ಟು ನಿಮಗೆ 4 ಕಲರ್ ಆಪ್ಷನ್ಸ್ ಬರುತ್ತೆ. ಸೊ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ಕಲರ್ ಬೇಕೋ ನೀವು ಆ ಕಲರ್ ಚೂಸ್ ಮಾಡ್ಕೋಬೋದು. ಸೊ ಓವರಾಲ್ ಕಂಪ್ನಿ ಕಡೆಯಿಂದ ಕ್ಲೈಮ್ಡ್ ಮೈಲೇಜ್ ಬಂದು 34 ಕಿಲೋಮೀಟರ್ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿದ್ದಾರೆ. ಸೊ ಓವರಾಲ್ ಸೀಟ್ ಹೈಟ್ ನೋಡಿದ್ರೆ ನಿಮಗೆ 815 mm ಸೀಟ್ ಹೈಟ್ ಬರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಫ್ಲ್ಯಾಟ್ ಫುಟ್ ಮಾಡ್ತಾಯಿದ್ದೀನಿ, 510 ಇದ್ದೀನಿ ನಾನು. ಸೊ ಆಲ್ಮೋಸ್ಟ್ ಅಲ್ಲಿ ಫ್ಲ್ಯಾಟ್ ಫುಟ್ ಇದೆ. ಸೊ ಹಾಗೆ ನಿಮಗೆ ರೈಡಿಂಗ್ ಪೋಸ್ಚರ್ ಕೂಡ ನೋಡ್ತಾ ಇರ್ಬೋದು. ಸೊ ಆರಾಮಾಗಿ ನೀವು ನೀವೆಂಡು ಪೋಸ್ಚರ್ ಅಷ್ಟೇ ತುಂಬ ಚೆನ್ನಾಗಿದೆ. ವಿತ್ ನಿಮಗೆ ರೈಡಿಂಗು ಅಷ್ಟೇ, ಆಫ್ ರೋಡೆಲ್ಲ ಹೋಗ್ತೀವಿ, ನಾವು ರೈಡ್ ಮಾಡ್ತೀವಿ ಅಂದಾಗ ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಿಂತ್ಕೊಂಡು ಕೂಡ ನೀವು ಗಾಡಿನ ರೈಡ್ ಮಾಡ್ಬೋದು. ಸೊ ಆ ರೀತಿ ನಿಮಗೆ ಈಸಿ ರೀಚೇಬಲ್ ಬರುತ್ತೆ. ಹ್ಯಾಂಡಲ್ ಬಾರು ಅಷ್ಟೇ. ಸೊ ತುಂಬ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೀ ನೋಡ್ತಾ ಇರ್ಬೋದು, ನಿಮಗೆ HD ಕಡೆಯಿಂದ ನಾರ್ಮಲ್ ಕೀ ಬರುತ್ತೆ. ಸೊ ಎರಡು ಸೇಮ್ ಕೀ ಬರುತ್ತೆ. ಓವರಾಲ್ ನೀವು ಬಟನ್ಸ್ ಎಲ್ಲ ನೋಡ್ತಾ ಇರ್ಬೋದು, ಫಿಟ್ ಆ್ಯಂಡ್ ಫೈನ್ ಬರುತ್ತೆ. ಸೊ ಇದ್ರದ್ದು ಬಗ್ಗೆ ಕಂಟ್ರೋಲ್ಸ್ ಬಂದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ಸ್ ಬರುತ್ತೆ. ಹಾಗೆ ಪಾಸ್ ಬಟನ್ನು ವಿತ್ ಇಂಡಿಕೇಟರ್ ಬಟನ್ನು, ಹಾಗೆ ಆನ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡಲ್ಲಿ ಬರೋದ್ರೆ ನಿಮಗೆ ಕಿಲ್ ಸ್ವಿಚ್ಚು, ಹಾಗೆ ಹಜಾರ್ಡ್ ಸ್ವಿಚ್ಚು ವಿತ್ ನಿಮಗೆ ಸೆಲ್ಫ್ ಸ್ಟಾರ್ಟ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಟೈಪ್ C ಮತ್ತು ಟೈಪ್ ಎದು USB ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಓವರಾಲ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬರೋದಾರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಾ ಇರ್ಬೋದು, ಡಿಜಿಟಲಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೀಡೋಮೀಟರ್ದು ಮತ್ತು RPM ಮೀಟರ್ ಎಲ್ಲ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಇದ್ರ ನೋಡ್ತಾ ಇರ್ಬೋದು ಓಡೋಮೀಟರ್ದು ನಿಮಗೆ ಟ್ರಿಪ್ ಚೇಂಜ್ ಮಾಡ್ಕೋಬೋದು. ಸೊ ಯಾವ ರೀತಿ ಟ್ರಿಪ್ ಬೇಕು, ಟ್ರಿಪ್ A ಟ್ರಿಪ್ B ಅದರದ್ದೆಲ್ಲ ನಿಮಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್, ಹಾಗೆ ಫ್ಯೂಲ್ ಗೇಜು ಎಲ್ಲ ಇಲ್ಲೇ ಬರುತ್ತೆ. ವಿತ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ. ಓವರಾಲ್ ನಿಮಗೆ 3 ಮೋಡ್ಸ್ ಆಫ್ ರೈಡ್ ಮೋಡ್ಸ್ ಬರ್ತದೆ ಅಂತ ಹೇಳಿದಲ್ಲ. ಸೊ ನೋಡಿ, ರೈನು, ಹಾಗೆ ಆಫ್ ರೋಡು. ಸೊ ಆಫ್ ರೋಡ್ ಆದಮೇಲೆ ನಿಮಗೆ ನೋಡ್ತಾ ಇರ್ಬೋದು ರೋಡು. ಸೊ ಓವರಾಲ್ ನಿಮಗೆ 3 ಟೈಪ್ಸ್ ಆಫ್ ಮೋಡ್ಸ್ ಬರುತ್ತೆ. ಹಾಗೆ HD ಅನ್ನೋದು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಟ್ರ್ಯಾಕ್ಷನ್ ಕಂಟ್ರೋಲು ಆಫ್ ಮಾಡೋಕ್ಕೆ ಬರೋಲ್ಲ, ಸ್ವಿಚಬಲ್ ಬರೋದಲ್ಲ, ನಾರ್ಮಲ್ ಬರುತ್ತೆ. ವಿತ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿದ್ರೆ ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಫೋನ್ ಬರೋದಾಗಲಿ, ನಿಮಗೆ ಯಾವುದನ್ನ ಇದಾಗಲಿ. ಸೊ ಆಪ್ಷನ್ಸ್ಗಳು ನಿಮಗೆ ಮ್ಯೂಸಿಕ್ ಏನನ್ನ ಮಾಡ್ತಿರ್ಬೇಕು, ನಿಮಗೆ ಮ್ಯೂಸಿಕ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ರಿಯರಲ್ಲಿ ABS ಸ್ವಿಚಬಲ್ ಬರುತ್ತೆ. ಸೊ ಅದನ್ನು ನೀವು ಸ್ವಿಚ್ ಮಾಡ್ಕೋಬೋದು. ವಿತ್ ಗ್ಯಾರಂಟಿ ನ್ಯೂಟ್ರಲಲ್ಲಿ ಇಂಡಿಕೇಟ್ರು, ಹಾಗೆ ಬ್ಯಾಟ್ರಿದು ಮತ್ತು ಫ್ಯೂಲ್ದೆಲ್ಲ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಹಾಗೆ ಇಂಡಿಕೇಟರ್ ಆಪ್ಷನ್ಸು, ಹೆಡ್ಲೈಟ್ ಆಪ್ಷನ್ಸ್ ಕೂಡ, ಮತ್ತು ಗಾಡಿ ಏನು ನೀಟಲ್ಲಿದೆ ಅನ್ನೋದು ನಿಮಗೆ ಆಪ್ಷನ್ಸ್ ಕೂಡ ಎಲ್ಲ ಇಲ್ಲೇ ಬರುತ್ತೆ. ಸೊ ಓವರಾಲ್ ಡಿಸ್ಪ್ಲೇದು ಒಂದು ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಇಷ್ಟ ಆಗಿತ್ತು HD ಅಡ್ವೆಂಚರ್ ನ್ಯೂ 2025ನ ರಿವ್ಯೂ. ಸೊ ಯಾರ್ಯಾರು ಗಾಡಿ ನೋಡ್ತಾ ಇದ್ದೀರಾ ಅಡ್ವೆಂಚರ್ ಗಾಡಿ ಒಂದು ಕಮ್ಮಿ ಪ್ರೈಸಲ್ಲಿ ಅಂತ ಹೇಳ್ಬೋದು. ಸೊ ಓವರಾಲ್ ಪ್ರೈಸ್ ಬಂದು ನಿಮಗೆ 2,94,000 ಸ್ಟಾರ್ಟ್ ಆಗುತ್ತೆ, 3,14,000 ನಿಮಗೆ ಬರುತ್ತೆ. ಸೊ ಬೇಸ್ಡ್ ಆನ್ ಕಲರ್ ಬೇಸ್ ಮೇಲೆ. ಸೊ ಓವರಾಲ್ ನಿಮಗೆ 6 ಕಲರ್ಸ್ ಅವೈಲಬಿಲಿಟಿ ಇದೆ. ಸೊ ಅದರಲ್ಲಿ ನಿಮಗೆ ಯಾವ ಕಲರ್ ರಿಚ್ ಆಗಿ ಬರುತ್ತಲ್ಲ ಅದರ ಕಲರ್ಗೆ ನಿಮಗೆ ಪ್ರೈಸ್ ಜಾಸ್ತಿ ಬರುತ್ತೆ. ಸೊ ನಿಮಗೆ ಬೇಸ್ ಕಲರ್ಗೆ ಹೋಗ್ತೀವಿ ಅಂದರೆ ಸೊ ಅದರಲ್ಲಿ ನಿಮಗೆ ಪ್ರೈಸ್ ಕಮ್ಮಿ ಬರುತ್ತೆ. ಸೊ ಇಷ್ಟ ಆಗಿತ್ತು ಈ ಗಾಡಿ ರಿವ್ಯೂ. ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.